ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನೀವು ಯವನಸ್ಥ ಮಗನಾಗಿದ್ದರೆ, ಯವನಸ್ಥ ಮಗಳಾಗಿದ್ದರೆ ನಿಮಗೆ ನನ್ನ ವಿಶೇಷವಾದ ವಂದನೆಗಳು. ಏನಿಂದು ವಿಶೇಷವಾದ ವಂದನೆಗಳು ಅನ್ನುತ್ತೀರಾ? ಈ ದಿನ ಯವನಸ್ಥರ ದಿನ, ಯವನಸ್ಥರಿಗಾಗಿರುವಂಥ ಯೂತ್ ಡೇ. ಯವನಸ್ಥರಿಗೋಸ್ಕರವೇ ಪ್ರತ್ಯೇಕವಾಗಿ ಈ ದಿನವನ್ನು ದೇಶದಲ್ಲಿ ನೇಮಿಸಿದ್ದಾರೆ. ಹಾಗಾದರೆ ನೀವು ಮುಖ್ಯವಾದವರು ತಾನೆ? ಇಲ್ಲಿ ಈ ಒಂದು ದಿನವನ್ನು ಮಾತ್ರ ನೇಮಿಸಿದ್ದಾರೆ. ಆದರೆ ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರಿಗೆ ನೀವು ಯಾವಾಗಲೂ ಕೂಡ ಬಹಳ ಮುಖ್ಯವೇ, ಅದರಲ್ಲೂ ಯವನಸ್ಥರು, ಯವನಸ್ಥೆಯರು. ನಿಮ್ಮ ಕುರಿತಾಗಿ ಸತ್ಯವೇದದಲ್ಲಿ ಒಂದು ಸುಂದರವಾದ ವಾಕ್ಯ ಹೇಳಲ್ಪಟ್ಟಿದೆ. ಕೀರ್ತನೆಗಳು 127 4ನೇ ವಾಕ್ಯದಲ್ಲಿ ಯವನದಲ್ಲಿ ಹುಟ್ಟಿದ ಮಕ್ಕಳು ಅಂದ್ರೆ ಯವನಸ್ಥರು, ಯವನಸ್ಥೆಯರು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಯವನ ವಯಸ್ಸಿನ ಯವನಸ್ಥರು, ಯವನಸ್ಥೆಯರು ಯುದ್ಧವೀರನ ಕೈಯಲ್ಲಿರುವಂತ ಅಂಬು. ಒಬ್ಬ ಬಲಿಷ್ಠನಾದ ವ್ಯಕ್ತಿಯ ಕೈಯಲ್ಲಿ ಒಂದು ಅಂಬು ಇರುವುದಾದರೆ ಅದನ್ನು ಬಿಲ್ಲಿನಲ್ಲಿ ಹಾಕಿ ಹೊಡೆದರೆ, ಕರೆಕ್ಟಾಗಿ ಹೊಡೆದರೆ ಅದು ಹೋಗಿ ಆ ಕಾರ್ಯವನ್ನು, ಆ ಗುರಿಯನ್ನು ಹೊಕ್ಕುತ್ತದೆ. ಅದೇ ರೀತಿಯಾಗಿ ಯುದ್ಧ ವೀರನಾಗಿರುವ ದೇವರ ಕರಗಳಲ್ಲಿ ಯವನಸ್ಥ ಮಗನೇ, ಯವನಸ್ಥ ಮಗಳೇ ನಿಮ್ಮನ್ನು ಒಪ್ಪಿಸಿ ಕೊಡುವುದಾದರೆ ನಿಮ್ಮ ಮೂಲಕ ಆತನು ಮಹತ್ಕಾರ್ಯಗಳನ್ನು ಮಾಡುತ್ತಾನೆ. ನಿಮ್ಮ ಜೀವಿತವನ್ನು ಆತನ ಕರಗಳಲ್ಲಿ ಒಪ್ಪಿಸಿಕೊಟ್ಟರೆ ಸಾಕು. ಸತ್ಯವೇದದಲ್ಲಿ ಅನೇಕರನ್ನು ನೋಡುತ್ತೇವೆ. ಯೋಸೇಫನು ಕರ್ತನ ಕರಗಳಲ್ಲಿ ತನ್ನನ್ನು ಕೊಟ್ಟದ್ದರಿಂದ ಒಂದು ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಅವನನ್ನು ಮೇಲೆತ್ತಿ ದೇಶವನ್ನೇ ಪರಾಂಬರಿಸುವಂತ ಜ್ಞಾನದ ಆತ್ಮನಿಂದ ತುಂಬಿಸಿ ಉಪಯೋಗಿಸಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಒಬ್ಬ ದಾನಿಯೇಲನು ಯವನ ಪ್ರಾಯದಲ್ಲಿ ತನ್ನನ್ನು ದೇವರ ಕರಗಳಲ್ಲಿ ಒಪ್ಪಿಸಿದ್ದರಿಂದ ಅವನ ಕಾರ್ಯಗಳೆಲ್ಲವೂ ಕೂಡ ಜಯವಾಯಿತು. ದೇವರು ಆ ದೇಶದಲ್ಲಿ ಅವನ ಮೂಲಕ ಮಹತ್ಕಾರ್ಯಗಳನ್ನು ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದರು. ಎಸ್ತೇರಳು ಎಂಬಂತ ಒಬ್ಬ ಯವನ ಮಗಳು ತನ್ನ ಜೀವಿತವನ್ನು ದೇವರ ಕರಗಳಲ್ಲಿ ಕೊಟ್ಟದ್ದರಿಂದ ತನ್ನ ಕುಲದ ಜನರು, ಯಹೂದಿ ಜನರು ಕಾಪಾಡಲ್ಪಡುವಂತೆ ಕರ್ತನು ಅವರನ್ನು ಉಪಯೋಗಿಸಿ ದೊಡ್ಡ ಒಂದು ಉಜ್ಜೀವನವನ್ನು ಉಂಟು ಮಾಡಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆ ಕಾಲದಲ್ಲಿ ಬರುವಾಗ ಸ್ತೆಫಾನನು, ಪೌಲನು ಈ ರೀತಿಯಾದಂಥ ಯವನಸ್ಥರು ತಮ್ಮ ಜೀವಿತವನ್ನು ದೇವರ ಕರಗಳಲ್ಲಿ ಕೊಟ್ಟದ್ದರಿಂದ ತೀಮೋಥೆ, ತೀತನು ಈ ರೀತಿ ಹಲವರನ್ನು ದೇವರು ಉಪಯೋಗಿಸಿ ಶಕ್ತವಾದ ಕಾರ್ಯಗಳನ್ನು ಮಾಡಿದರು. ನಮ್ಮ ದೇಶದಲ್ಲೇ ತೆಗೆದುಕೊಳ್ಳಿ, ಸುಮಾರು 125 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ವೇಲೂರಿನಲ್ಲಿ ಮಿಷನರಿಯಾಗಿ ಬಂದಂಥ ಸ್ಕೇಡರ್ ಫ್ಯಾಮಿಲಿಯಲ್ಲಿ ಒಬ್ಬಳು ಯವನ ಮಗಳು, ಅಮೆರಿಕ ದೇಶಕ್ಕೆ ಸೇರಿದಂತ, ಅಮೆರಿಕದಲ್ಲಿ ಓದುತ್ತಾ ಇದ್ದಂಥ ಮಗಳು, ಓದನ್ನು ಮುಗಿಸಿ ಅಮೆರಿಕದಲ್ಲಿ ಸೆಟಲ್ ಆಗಬೇಕೆಂಬುದಾಗಿ ಕನಸು ಕಂಡಂತ ಮಗಳು. ರಜೆ ದಿನಗಳಲ್ಲಿ ತಂದೆ ತಾಯಿಗಳು ಇಂಡಿಯಾದಲ್ಲಿ ಮಿಷನರಿಗಳಾಗಿದ್ದಾರಲ್ಲ, ನೋಡಿಕೊಂಡು ಹೋಗೋಣ ಎಂದು ಬಂದಾಗ ವೇಲೂರಿಗೆ ಬಂದು ಅವರನ್ನು ಸಂಧಿಸಿದಂಥ ಸಮಯದಲ್ಲಿ ಹೆಣ್ಣು ಮಕ್ಕಳು, ಚಿಕ್ಕ ಹೆಣ್ಣು ಮಕ್ಕಳನ್ನು 13-14 ವಯಸ್ಸಿನಲ್ಲೇ ಮದುವೆ ಮಾಡಿಬಿಡುತ್ತಿದ್ದರು. ವಯಸ್ಸಿಗೆ ಬಂದ ಕೂಡಲೇ ಮದುವೆ ಮಾಡಿಬಿಡುವರು. ಮೊದಲನೇ ಹೆರಿಗೆಯಲ್ಲೇ 3 ಹೆಣ್ಣು ಮಕ್ಕಳು ತೀರಿ ಹೋದರು. ಆ ದೃಶ್ಯ ಅವರ ಹೃದಯವನ್ನು ಬಹಳವಾಗಿ ಬಾಧಿಸಿತು. ಯಾಕೆಂದರೆ ಆ ಕಾಲದಲ್ಲಿ ಮಹಿಳಾ ವೈದ್ಯರು ಇಲ್ಲ, ಪುರುಷ ವೈದ್ಯರ ಬಳಿಯಲ್ಲಿ ಹೆಂಗಸರು ಈ ಹೆರಿಗೆಗಾಗಿ ಹೋಗುವುದಿಲ್ಲ. ಆದ್ದರಿಂದ ಈ ರೀತಿ ಸಾವುಗಳು ಸಂಭವಿಸಿದವು. ಇದು ಆಕೆಯ ಹೃದಯವನ್ನು ಬಾಧಿಸಿತು. ಅಯ್ಯೋ, ಈ ಬಡ ಜನರು, ಇವರು ಪುರುಷ ವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರಲ್ಲ. ಆ ರೀತಿಯಾಗಿ ಅವರ ಹೃದಯದಲ್ಲಿ ದುಃಖ ಉಂಟಾದಾಗ ದೇವರವರೊಟ್ಟಿಗೆ ಮಾತನಾಡಿದರು. ಈ ಜನರಿಗೋಸ್ಕರ ನೀನು ಬರುತ್ತೀಯಾ? ಈ ಜನರ ಸೇವೆಯನ್ನು ಮಾಡುವುದಕ್ಕೆ ನೀನು ಬರುತ್ತೀಯಾ ಎಂದು ಕೇಳಿದರು. ಅವಳಿಗೆ ಒಂದು ದೊಡ್ಡ ಕನಸಿತ್ತು. ಅಮೆರಿಕದಲ್ಲಿ ಚೆನ್ನಾಗಿ ಓದಿ ಕೆಲಸ ಎಲ್ಲ ಮಾಡಿ ನಾವು ಬಹಳ ಸಮೃದ್ಧಿಯಾಗಿ ಜೀವಿಸಬೇಕು ಎಂಬುದಾಗಿ. ಅವಳ ಆ ಆಸೆ ದರ್ಶನಗಳನ್ನೆಲ್ಲ ಬಿಟ್ಟು ಕೆಳಗಿಳಿದು ದೇವರ ಕರಗಳಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟಳು. ನಾನು ಬರುತ್ತೇನೆ ದೇವರ, ಈ ಜನರಿಗೋಸ್ಕರ ನಾನು ಬರುತ್ತೇನೆ ಎಂಬುದಾಗಿ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಳು. ನಾನು ಹೋಗಿ ಡಾಕ್ಟರನ್ನು ಓದಿ ಮುಗಿಸಿ ಬರುವೆನು, ಈ ಜನರ ಸೇವೆ ಮಾಡುತ್ತೇನೆ ಎಂಬುದಾಗಿ ವೈರಾಗ್ಯದಿಂದ ಹೋದಳು. ಅಮೆರಿಕದಲ್ಲಿ ಹೋಗಿ ಆ ಡಾಕ್ಟರ್ ವಿದ್ಯಾಭ್ಯಾಸ ಮುಗಿಸಿ ಡಾಕ್ಟರ್ ಐಡಾ ಸ್ಕ್ಯಾಡರ್ ಆಗಿ ಹಿಂತಿರುಗಿ ಬಂದು ವೇಲೂರಿನಲ್ಲಿ ಆ ಜನರ ಮಧ್ಯದಲ್ಲಿ ಸೇವೆ ಮಾಡಿದರು. ದೇವರು ತನ್ನ ಕರಗಳಲ್ಲಿ ತೆಗೆದುಕೊಂಡು ಉಪಯೋಗಿಸಿದರು. ಆ ಮಗಳ ಮೂಲಕವಾಗಿ ಕಟ್ಟಲ್ಪಟ್ಟದ್ದೇ ವೇಲೂರು CMC ಆಸ್ಪತ್ರೆ. ಇಂದು ವಿಶ್ವ ಪ್ರಖ್ಯಾತಿ ಹೊಂದಿರುವಂತ ಒಂದು ಆಸ್ಪತ್ರೆ. ಪ್ರತಿ ವರ್ಷವೂ ಕೂಡ ಲಕ್ಷಾನುಗಟ್ಟಲೆ ಜನರು ಬಂದು ಅಲ್ಲಿ ಚಿಕಿತ್ಸೆ ಪಡೆದುಕೊಂಡು ಗುಣವಾಗಿ ಹೋಗುತ್ತಿದ್ದಾರೆ. ಅದಕ್ಕೆ ಕಾರಣ ಒಬ್ಬ ಯವನಸ್ಥ ಮಗಳು ದೇವರ ಕರಗಳಲ್ಲಿ ತನ್ನನ್ನು ಒಪ್ಪಿಸಿ ಕೊಟ್ಟದ್ದರಿಂದ, ತನ್ನ ಆಸೆಗಳು, ಆಲೋಚನೆಗಳು, ಇಷ್ಟಗಳನ್ನೆಲ್ಲ ಜಾಡಿಸಿಬಿಟ್ಟು ದೇವರ ಕರಗಳಲ್ಲಿ ತನ್ನನ್ನು ಒಪ್ಪಿಸಿ ಕೊಟ್ಟದ್ದರಿಂದ. ನೀವಿಂದು ಒಪ್ಪಿಸಿ ಕೊಡುವಿರಾ? ದೇವರೇ, ನನ್ನ ಕುರಿತು ನಿಮ್ಮ ಚಿತ್ತವೇನೋ? ನಿಮ್ಮ ಕರಗಳಲ್ಲಿ ಅಂಬಾಗಿರುವುದಕ್ಕೆ ನಾನು ಬಯಸುತ್ತೇನೆ, ನನ್ನನ್ನು ಉಪಯೋಗಿಸಿ.
ಹೇಗೆ ಉಪಯೋಗಿಸುವಿರಿ, ಯಾರಿಗಾಗಿ, ಯಾವ ಜನರ ಮಧ್ಯದಲ್ಲಿ ನನ್ನನ್ನು ಉಪಯೋಗಿಸಲು ಬಯಸುತ್ತೀರೋ ನಾನು ಒಪ್ಪಿಸಿಕೊಡುತ್ತೇನೆಂದು ಹೇಳಿರಿ. ನಿಮ್ಮ ಮೂಲಕ ಆತನ ಮಹತ್ಕಾರ್ಯಗಳನ್ನು ಮಾಡುವುದನ್ನು ನೀವೇ ನೋಡಲಿದ್ದೀರಿ. ದೇವರ ಕರೆಗಳಲ್ಲಿ ಒಪ್ಪಿಸಿಕೊಡುವಿರಾ? ಮಗನೇ, ಮಗಳೇ, ನೀನು ಒಪ್ಪಿಸಿಕೊಡುವಿಯಾ? ಯುದ್ಧ ವೀರನಾದ ದೇವರು ತನ್ನ ಕರವನ್ನು ಚಾಚಿ ಕೇಳುತ್ತಾನೆ, ನಿನ್ನನ್ನು ನನ್ನ ಕರಗಳಲ್ಲಿ ಒಪ್ಪಿಸುತ್ತೀಯಾ ಎಂದು. ಒಂದು ಅಂಬಾಗಿ ಒಪ್ಪಿಸಿಕೊಡುವಿರಾ? ಈ ಬಾಣವು ತನ್ನ ಇಷ್ಟ ಬಂದಂತೆ ಹೋಗುವುದಕ್ಕಾಗದು. ಆ ಯುದ್ಧ ವೀರನು ಆ ಬಿಲ್ಲಿನಲ್ಲಿ ಇಟ್ಟು ಎಲ್ಲಿಗೆ ಮಾಡಿ ಹೊಡೆಯುತ್ತಾನೋ ಅಲ್ಲಿಗೆ ಹೋಗುವುದಕ್ಕೆ ಸಾಧ್ಯ. ತನ್ನ ಇಷ್ಟವನ್ನು ನೆರವೇರಿಸುವುದಕ್ಕೆ ಆಗದು. ಅದೇ ರೀತಿಯಾಗಿ ದೇವರ ಕರೆಗಳಲ್ಲಿ ಒಪ್ಪಿಸಿಕೊಡುವುದಕ್ಕೆ ಬಯಸುತ್ತೀರಾ? ಹಾಗಿದ್ದರೆ ಹೇಳಿರಿ, ದೇವರೇ, ನಿಮ್ಮ ಕರೆಗಳಲ್ಲಿ ಒಂದು ಅಂಬಾಗಿರುವುದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನೀವು ಎಲ್ಲಿ, ಹೇಗೆ ನನ್ನನ್ನು ಉಪಯೋಗಿಸಿ ಯಾರನ್ನು ಆಶೀರ್ವದಿಸುವುದಕ್ಕೆ, ಯಾರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ, ಯಾವ ಪ್ರದೇಶದಲ್ಲಿ, ಯಾವ ಜನರಿಗೆಂದು ನೀವು ತೀರ್ಮಾನ ಮಾಡುತ್ತೀರೋ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನೀವು ಉಪಯೋಗಿಸಿ, ಈ ಸಮುದಾಯಕ್ಕೆ ಆಶೀರ್ವಾದವಾಗಿ ನನ್ನನ್ನು ಉಪಯೋಗಿಸಿ. ನಿಮ್ಮ ನಾಮ ನನ್ನ ಮೂಲಕ ಮಹಿಮೆಗೊಳ್ಳಲಿ. ನನ್ನನ್ನು ಅಂಬಾಗಿ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.